My dear students, welcome to my channel Dhanush Talk. For class 7th standard, students activity book. For that key answers unit 1 already post ಮಾಡಿದ್ದೀನಿ. ಯಾರು ವಾಚ್ ಮಾಡಿಲ್ವೋ ಅದನ್ನ ವಾಚ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಯೂನಿಟ್ 2, 3, 4 ಈ ಮೂರು ಯೂನಿಟ್ಗೆ ನಾನು ಕೀ ಆನ್ಸರ್ಸ್ ಅನ್ನ ಕೊಡ್ತೇನೆ. ಫಸ್ಟ್ ಯೂನಿಟ್ 2 ನೋಡೋಣ. ಇದರಲ್ಲಿ ಲರ್ನಿಂಗ್ ಔಟ್ಕಮ್ ಏನಿದೆ ಅಂದ್ರೆ ರೀಡ್ ಅಲೌಡ್ ಸ್ಟೋರೀಸ್, ರಿಸೈಟ್ಸ್ ಪೋಯಮ್ಸ್ ವಿತ್ ಅಪ್ರೋಪ್ರಿಯೇಟ್ ಪಾಸ್, ಇಂಟೋನೇಷನ್ ಅಂಡ್ ಪ್ರೊನೌನ್ಸಿಯೇಷನ್ ಅಂತ ಇದೆ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಪಾಸ್? ನೋಡಿ, ನಾವು ಯಾವುದೇ ಒಂದು ಪೋಯಮ್ ರೀಡ್ ಮಾಡೋದು ಇರಲಿ, ಅದರ್ವೈಸ್ ಎನಿ ಸ್ಟೋರೀಸ್, ಎನಿಥಿಂಗ್ ವೆನ್ ವಿ ಆರ್ ರೀಡಿಂಗ್, ಸೊ ಆ ಟೈಮಲ್ಲಿ ಒಂದು ಪಾಸ್ ಇರಬೇಕು. ಆ ಪಾಸ್ ಅಂದ್ರೆ ಇವಾಗ ನೋಡಿ, ಕಾಮ ಬರುತ್ತೆ ಓದೋ ಟೈಮಲ್ಲಿ, ಸೆಮಿಕೋಲನ್ ಬರುತ್ತೆ, ಫುಲ್ ಸ್ಟಾಪ್ ಬರುತ್ತೆ. ಸೊ ಒಂದು ಪಾಸ್ ಮಾಡಿ ನಾವು ಓದಿದಾಗ ಕೇಳೋರಿಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಈವನ್ ನಾವು ಏನು ಓದ್ತೀವೋ ನಮಗೂ ಅದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೆಕ್ಸ್ಟ್ ಇಂಟೋನೇಷನ್. ಇಂಟೋನೇಷನ್ ಅಂದ್ರೆ ನಾವು ಕೆಲವು ಸೆಂಟೆನ್ಸ್ ಅಲ್ಲಿ ಕೆಲವು ವರ್ಡ್ಸ್ ಗಳಿಗೆ ನಾವು ನಮ್ಮ ಪಿಚ್ ಟೋನ್ ಇದೆ, ನಮ್ಮ ವಾಲ್ಯೂಮ್ ಇದೆ, ಅದನ್ನ ಏರಿಳಿತ ಅಂತ ಹೇಳ್ತಾರಲ್ವಾ, ಸೊ ಆ ರೀತಿ ಓದಿದ್ರೆ ಇನ್ನು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ದೆನ್ ಪ್ರೊನೌನ್ಸಿಯೇಷನ್, ದಟ್ ಮೀನ್ಸ್ ಹೌ ಟು ಸ್ಪೆಲ್ ಇಟ್. ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಲೆಟ್ಸ್ ಕಮ್ ಫಾರ್ ದ ಆಕ್ಟಿವಿಟಿ 2.1a. ಇಲ್ಲಿ ಟೀಚರ್ ಬಂದ್ಬಿಟ್ಟು ಈ ವರ್ಡ್ಸ್ ಅನ್ನ ರೀಡ್ ಮಾಡ್ತಾರೆ, ಸೊ ನೀವು ಅದನ್ನ ರಿಪೀಟ್ ಮಾಡಬೇಕು. ಆಕ್ಟಿವಿಟಿ 2.1b ಇಸ್ ಕ್ಲಾಸ್ ರೂಮ್ ಆಕ್ಟಿವಿಟಿ ಅಂಡ್ ಆಕ್ಟಿವಿಟಿ 2.1c ಅಲ್ಲಿ ಮಿಸ್ಸಿಂಗ್ ಲೆಟರ್ಸ್ ಇದೆ. ಮೇಲೆ ಏನು ವರ್ಡ್ಸ್ ಕೊಟ್ಟಿದ್ದಾರೆ ಆ ವರ್ಡ್ಸ್ ಇಂದೇ ಇಲ್ಲಿ ಕೊಟ್ಟಿರೋದು. ಸೊ ಇಲ್ಲಿ ಮಿಸ್ಸಿಂಗ್ ಲೆಟರ್ಸ್ ಅಲ್ಲಿ ಇರೋ ಲೆಟರ್ಸ್ ಮಾತ್ರ ಹೇಳ್ತೀನಿ. ಫಸ್ಟ್ ಒನ್ ಐ, ಇ, ದಿಸ್ ಇಸ್ ಫೀಲ್ಡ್. ಇಲ್ಲಿ ಇ, ಐ, ಡಿ, ಡಿಸೈಡೆಡ್. ಎ, ಯು, ಐ, ಲಾಫಿಂಗ್. ಎ, ಎಂ, ಇ, farmers. I, E, killed. I, L, G, E, village. Next, activity 2.2a, jumbled words ಅಂತ ಇದೆ, ಮೀನಿಂಗ್ಫುಲ್ ಫ್ರೇಸಸ್ ಅಂತ ಇದೆ. ಫ್ರೇಸಸ್ ಅಂದ್ರೆ ಏನು ನೋಡಿ, ಇಲ್ಲಿ ಜಂಬಲ್ಡ್ ವರ್ಡ್ಸ್ ಅಲ್ಲಿ ನೋಡಿ, ಶಾರ್ಟ್ ಗ್ರೂಪ್ ಆಫ್ ವರ್ಡ್ಸ್ ಇದೆ ಅಲ್ವಾ, ಒನ್ಸ್ ಎ ವಿಲೇಜ್ ಇನ್. ಸೊ ದೀಸ್ ಆರ್ ದ ಶಾರ್ಟ್ ಗ್ರೂಪ್ ಆಫ್ ವರ್ಡ್ಸ್ ನಾವು ಫ್ರೇಸಸ್ ಅಂತ ಕರಿತೀವಿ. ಸೊ ಇಲ್ಲಿ ಜಂಬಲ್ಡ್ ವರ್ಡ್ಸ್ ಇದೆ, ಮೀನಿಂಗ್ಫುಲ್ ಫ್ರೇಸಸ್ ಆಗಿ ನಾವು ಬರಿಬೇಕು. ಸೊ ಇಲ್ಲಿ ಆನ್ಸರ್ಸ್ ಬರ್ದಿದ್ದೀನಿ. ಫಸ್ಟ್ ಒನ್, ಒನ್ಸ್ ಇನ್ ಎ ವಿಲೇಜ್, ಲೀವ್ಡ್ ಎ ಬಾಯ್ ದೇರ್. ಥರ್ಡ್ ಒನ್, ಆನ್ ದ ಹಿಲ್ ಸೈಡ್. ಫೋರ್ತ್, he wanted to have some fun. Fifth, he cried wolf wolf. Sixth, the farmers working in the nearby field. Seventh one, the next day. Eighth, playing the same trick. Ninth, the real wolf came. Then 10th, the boy realized his mistake. Next, activity 2.2b is classroom activity. You can see here, read the story with proper pause and intonation. Chunks are given anta ide, correct? So what is the meaning of chunks? Grouping of words na chunks anta ಹೇಳ್ತಾರೆ. So ಈ grouping of words in a sentence into short meaningful, that is called as a chunks. Fine. Next, activity 2.2c. ಇಲ್ಲಿ ಇದರಲ್ಲಿ ಫಸ್ಟ್ ಹಾಫ್ ಆಫ್ ದ ಸೆಂಟೆನ್ಸ್, ಅನದರ್ ಹಾಫ್ ಆಫ್ ದ ಸೆಂಟೆನ್ಸ್ ಸೆಕೆಂಡ್ ಬಾಕ್ಸ್, ಲಾಸ್ಟ್ ಬಾಕ್ಸ್ ಬಂದ್ಬಿಟ್ಟು ಫುಲ್ ಸೆಂಟೆನ್ಸ್. ನಾನು ಹೇಳೋದೊಂದು ಮರ್ತ್ಬಿಟ್ಟೆ, ನೀವು ನಿಮ್ಮ ಆಕ್ಟಿವಿಟಿ ಬುಕ್ ನ ಓಪನ್ ಮಾಡಿ ಇಟ್ಕೋಬೇಕು. ಯಾಕಂದ್ರೆ ನಾನು ಬರೀ ಇಲ್ಲಿ ಆನ್ಸರ್ಸ್ ನ ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ಬರೀ ನೀವು ಹಾಗೆ ಕೇಳ್ಕೊಂಡು ಕುತ್ಕೊಂಡ್ರೆ ನಿಮ್ಗೇನು ಅರ್ಥ ಆಗಲ್ಲ. ಸೊ ಪ್ಲೀಸ್ ನಿಮ್ಮ ಆಕ್ಟಿವಿಟಿ ಬುಕ್ ನ ಓಪನ್ ಮಾಡಿ ನಾನು ಹೇಳೋದನ್ನ ನೀವು ನನ್ನ ಇನ್ಸ್ಟ್ರಕ್ಷನ್ ಅನ್ನ ಗಮನಿಸ್ತಾ ಹೋಗಿ, ಸೊ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಆಕ್ಟಿವಿಟಿ 2.2c ಅಲ್ಲಿ ನೋಡಿ, ಫಸ್ಟ್ ಹಾಫ್ ಆಫ್ ದ ಸೆಂಟೆನ್ಸ್ ಮತ್ತೆ ಅನದರ್ ಹಾಫ್ ಆಫ್ ದ ಸೆಂಟೆನ್ಸ್ ಅಂತ ಇದೆ ಅಲ್ವಾ, ಅದನ್ನ ಮ್ಯಾಚ್ ಮಾಡ್ಕೋಬೇಕು. ನಾನು ಯಾವ ಬಾಕ್ಸ್ ಇಂದ ಮ್ಯಾಚ್ ಮಾಡಿದ್ದೀನಿ ಅನ್ನೋದನ್ನ ಇಲ್ಲಿ ನಂಬರ್ಸ್ ಸಹ ಹಾಕಿದ್ದೀನಿ. ಸೊ ಅದನ್ನ ಅಂಡರ್ಲೈನ್ ಮಾಡಿದ್ದೀನಿ. ನೀವು ಅಂಡರ್ಲೈನ್ ಮಾಡೋದ್ ಬೇಕಾಗಿಲ್ಲ, ನಾನು ನಿಮಗೆ ಅರ್ಥ ಆಗ್ಲಿ ಅಂತ ಹೇಳಿ ಇದನ್ನ ಅಂಡರ್ಲೈನ್ ಮಾಡಿದ್ದೀನಿ. ಸೊ ದೇರ್ ವಾಸ್ ಎ ಸ್ಲೇವ್ ಇನ್ ಎ ವಿಲೇಜ್, ಫಸ್ಟ್ ಒನ್. ಸೆಕೆಂಡ್ ಒನ್, he ran away to the forest. Third, the slave took courage and pulled the thorn out from the lion's paw. Fourth, the lion was free from the thorn. Fifth, the slave was thrown into a lion's cage by his master.
Sixth one, the lion didn't harm him. Seventh, finally the slave freed all the animals from the cage. ಇಲ್ಲಿ ನಾನು ರೆಡ್ ಪೆನ್ ಅಲ್ಲಿ ನಂಬರ್ಸ್ ಬರ್ದಿದ್ದೀನಿ. ಅಂದ್ರೆ ನಾನು ಆ ಬಾಕ್ಸ್ ಅಲ್ಲಿ ಇವಾಗ ಈ ಥರ್ಡ್ ಕ್ವೆಶ್ಚನ್ಗೆ ಫಸ್ಟ್ ಬಾಕ್ಸ್ ಅಲ್ಲಿರೋ ಸೆಂಟೆನ್ಸ್ ಕರೆಕ್ಟ್ ಪ್ರಾಪರ್ ಆಗುತ್ತೆ. ಅಂಡ್ ಪುಲ್ಡ್ ದ ಥಾರ್ನ್ ಔಟ್ ಫ್ರಮ್ ದ ಲಯನ್ಸ್ ಪಾ ಅಂತ ಇದೆ ಅಲ್ವಾ. ಸೊ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಹೇಳಿ ಆ ರೀತಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಆಕ್ಟಿವಿಟಿ 2.3 ಕ್ಲಾಸ್ ರೂಮ್ ಆಕ್ಟಿವಿಟಿ, ದೆನ್ ಆಕ್ಟಿವಿಟಿ 2.4 ಕ್ಲಾಸ್ ರೂಮ್ ಆಕ್ಟಿವಿಟಿ, ದ ನೆಕ್ಸ್ಟ್ ಒನ್ ಇಸ್ ಆಕ್ಟಿವಿಟಿ 2.5. ಇಲ್ಲಿ ನಾನು ರೆಡ್ ಪೆನ್ ಅಲ್ಲಿ ಬರ್ದಿರೋದು ಆಲ್ರೆಡಿ ಅಲ್ಲಿ ಕೊಟ್ಟಿರೋಂಥದ್ದು. ನಾನು ಏನು ಇಲ್ಲಿ ಬ್ಲೂ ಪೆನ್ ಅಲ್ಲಿ ಬರ್ದಿದ್ದೀನೋ ದಟ್ ಈಸ್ ದ ಆನ್ಸರ್. ಫೈನ್. ಸೊ ಇಲ್ಲಿ ಏನಿದೆ, ರೀಡ್ ದ ಸ್ಟೋರಿ ವಿತ್ ದ ಹೆಲ್ಪ್ ಆಫ್ ಪಿಕ್ಚರ್ಸ್ ಅಂತ ಇದೆ. ಸೊ ಪಿಕ್ಚರ್ಸ್ ಗೆ ನಾನು ಇಲ್ಲಿ ಆನ್ಸರ್ ಬರ್ದಿದ್ದೀನಿ. ದೇರ್ ವಾಸ್ ಎ ಗರ್ಲ್, ಶಿ ಹ್ಯಾಡ್ ಎ ಡಾಗ್, ಶಿ ಲವ್ಡ್ ದ dog. One day she was walking in the garden. The dog saw a snake which was going near the girl. The dog ran near the girl and pulled the girl to the other side and saved her life. So ಇಲ್ಲಿ ಏನೋ ಬ್ಲೂ ಪೆನ್ ಅಲ್ಲಿ ಬರ್ದಿದೆ ಅದು ಆನ್ಸರು. ರೆಡ್ ಪೆನ್ ಇಂದು ನಿಮ್ಮ ಆಕ್ಟಿವಿಟಿ ಬುಕ್ ಅಲ್ಲಿ ಇರೋದು. ಸೊ ನಾನು ಅದು ನಿಮಗೆ ಕ್ಲಾರಿಟಿ ಇಲ್ಲ. ನೋ ನೀಡ್ ಟು ವರಿ ಅಬೌಟ್ ದಟ್, ಓನ್ಲಿ ಲುಕ್ ಅಟ್ ದ ಆನ್ಸರ್ಸ್. ಫೈನ್. ದ ನೆಕ್ಸ್ಟ್ ಒನ್ ಆಕ್ಟಿವಿಟಿ 2.6a. ಇಲ್ಲಿ ಮ್ಯಾಚ್ ದ ಪಿಕ್ಚರ್ ಅಂತ ಕೊಟ್ಟಿದಾರಲ್ವಾ. ಸೊ ಅಲ್ಲಿ ಬಾಕ್ಸ್ ಅಲ್ಲಿ ಕಾಬ್ಲರ್, ಟೀ ಪಾಟ್, ಮ್ಯೂಸಿಷಿಯನ್, ಕ್ಲೌಡ್, ಮಿಡೋ, ವಿಂಗ್ಸ್ ಕೊಟ್ಟಿದ್ದಾರೆ. ಮತ್ತೆ ಅದ್ರ ಪಿಕ್ಚರ್ಸ್ ಇದೆ, ನಾವು ಮ್ಯಾಚ್ ಮಾಡಬೇಕು. ಫಸ್ಟ್ ಒನ್ಗೆ ಮ್ಯೂಸಿಷಿಯನ್ ಬರ್ದಿದ್ದೀನಿ, ಸೆಕೆಂಡ್ ಒನ್ ವಿಂಗ್ಸ್, ದೆನ್ ಥರ್ಡ್ ಕಾಬ್ಲರ್. ಫಸ್ಟ್ ನೀವು ಮಾರ್ಕ್ ಮಾಡ್ಕೊಂಬಿಡಿ, ಈಸಿ. ದೆನ್ ದ ಫೋರ್ತ್ ಒನ್ ಇಸ್ ಮಿಡೋ, ಫಿಫ್ತ್ ಒನ್ ಇಸ್ ಟೀ ಪಾಟ್ ಅಂಡ್ ಸಿಕ್ಸ್ತ್ ಒನ್ ಇಸ್ ಕ್ಲೌಡ್. ಸೊ ದಿಸ್ ಇಸ್ ದ ಆನ್ಸರ್. ಫೈನ್. ದೆನ್ activity 2.6b, that is classroom activity. Then all these are classroom activity. Then activity 2.7, complete the rhymes and recite it anta ide. Actually idu bandbitu nursery rhyme. 1 2 buckle my shoe, 3 4 shut the door, 5 6 pick up the sticks, 7 8 lay them straight, and 9 10 a big fat hen. ರೆಡ್ ಪೆನ್ ಅಲ್ಲಿ ಬರ್ದಿರೋದೆಲ್ಲ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಇದು ಆಲ್ರೆಡಿ ನಿಮ್ಮ ಆಕ್ಟಿವಿಟಿ ಬುಕ್ ಅಲ್ಲಿ ಇರೋದು. ಬ್ಲೂ ಪೆನ್ ಅಲ್ಲಿ ಬರ್ದಿರೋದು ಮಾತ್ರ ಆನ್ಸರ್ಸ್. ದೆನ್ ಆಕ್ಟಿವಿಟಿ 2.8. ಸಿ ಇದಕ್ಕೂ ಸಹ ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಏನು ಲೇ ದೆಮ್ ಸ್ಟ್ರೇಟ್, ಬಕಲ್ ಮೈ ಶೂ, ಎ ಬಿಗ್ ಫ್ಯಾಟ್ ಹೆನ್, ಪಿಕ್ ಅಪ್ ದ ಸ್ಟಿಕ್, ಶಟ್ ದ ಡೋರ್ ಅಷ್ಟು ಕೊಟ್ಟಿದ್ದಾರೆ. ನೀವು ಕರೆಕ್ಟ್ ಆಗಿ 1 2ಗೆ ಯಾವ್ದು ಬರುತ್ತೆ, 3 4ಗೆ ಯಾವ ಫ್ರೇಸ್ ಬರುತ್ತೆ, 5 6ಗೆ ಯಾವ್ದು ಬರುತ್ತೆ, ನೀಟಾಗಿ ಅದನ್ನ ಅರ್ಥ ಮಾಡ್ಕೊಂಡು ಬರೀಬೇಕು. ನೆಕ್ಸ್ಟ್ ಆಕ್ಟಿವಿಟಿ 2.8 ಕರೆಕ್ಟಾ. ಸೊ ಇಲ್ಲಿ ಪಿಕ್ಚರ್ ಇದೆ. ಸೊ ಇಲ್ಲಿ ಏನ್ ಹೇಳಿದ್ದಾರೆ, ರಿಸೈಟ್ ದ ಪೋಯಮ್ ವಿತ್ ದ ಪಿಕ್ಚರ್ ಕ್ಲೂಸ್ ಅಂತ ಹೇಳಿದ್ದಾರೆ. ಸೊ ಪಿಕ್ಚರ್ ಕ್ಲೂ ನೋಡಿ ನಾವು ಇದನ್ನ ರಿಸೈಟ್ ಮಾಡಬೇಕು. ಅಲ್ಲಿ ಒಂದು ಪಿಕ್ಚರ್ ಇದೆ, ಅದು ಕ್ಯಾಟರ್ ಪಿಲ್ಲರು. ಸೆಕೆಂಡ್ ಪಿಕ್ಚರ್ ಲೀಫ್, ಮತ್ತೆ ಇನ್ನೊಂದು ಬಟರ್ಫ್ಲೈ, ದೆನ್ ವಿಂಗ್ಸ್, ಮತ್ತೆ ಇಟ್ ಈಸ್ ಅ ಮೆಡೋ. ದೇರ್ ಇಸ್ ಅ ಕ್ಯಾಟರ್ಪಿಲ್ಲರ್ ದಟ್ ಲವ್ ಟು ಲೇ on leaf. Days passed and one day she turned into a butterfly. I love the butterfly and she is colorful. I feel like touching her soft wings, but she flew near the meadow. So all this blue writing are answers. Fine. Next activity 2.9, scan the QR code and listen to the rhymes anta ide. QR code ಅನ್ನು ಸ್ಕ್ಯಾನ್ ಮಾಡಿ ರೈಮ್ಸ್ ಅನ್ನು ಲಿಸನ್ ಮಾಡಿ. ಆಕ್ಟಿವಿಟಿ 2.10, ಒಂದು ಇನ್ಕಂಪ್ಲೀಟ್ ಸ್ಟೋರಿ ಕೊಟ್ಟಿದ್ದಾರೆ, ನೀವು ಅದನ್ನ ಕಂಪ್ಲೀಟ್ ಮಾಡಬೇಕು. ಟ್ರೈ ಟು ಕಂಪ್ಲೀಟ್ ದಟ್. ಫೈನ್. ದೆನ್ ಆಕ್ಟಿವಿಟಿ 2.11, you have to read the story of Ekalavya with proper pause, intonation and pronunciation. Now you know what is the meaning of pause, intonation and pronunciation, right? The next one is unit 3. In this, participate in different activities such as role play, poetry, recitation, skit, drama, debate, speech, elocution, declamation, quiz, etc. ಅಂತ ಕೊಟ್ಟಿದ್ದಾರೆ. ಸೊ ರೋಲ್ ಪ್ಲೇ ಅಂದ್ರೆ ಪಾತ್ರಾಭಿನಯ ಅಂತ ಹೇಳ್ತಾರಲ್ವಾ ಅದು. ರೆಸಿಟೇಷನ್ ಅಂದ್ರೆ ಪೋಯಮ್ ಅನ್ನ ಇಲ್ಲದ್ರೆ ಏನೋ ನೀವು ರೈಟಿಂಗ್ ಮಾಡಿದಿರಾ ಅದನ್ನ ಲೌಡ್ ಆಗಿ ಹೇಳೋದು. ಸ್ಕಿಟ್ ಅಂದ್ರೆ ಕಾಮಿಡಿ ಸ್ಕಿಟ್ಸ್. ಡ್ರಾಮಾ ಡಿಬೇಟ್ ಅಂದ್ರೆ ಚರ್ಚಾ ಸ್ಪರ್ಧೆ. ಸ್ಪೀಚ್ ಅಂದ್ರೆ ಭಾಷಣ.
ಎಲೋಕ್ಯೂಷನ್ ಅಂದ್ರೆ ಒಂದು ಸಾರ್ವಜನಿಕ ಭಾಷಣ ಅಂತ ಹೇಳ್ಬೋದು, ಅಂದ್ರೆ ನಿಮ್ಮ ಪಬ್ಲಿಕ್ ಸ್ಪೀಕಿಂಗ್ ಅಂತ ಹೇಳ್ತಾರೆ. ಡಿಕ್ಲಮೇಷನ್ ಅಂದ್ರೆ ನಮ್ಮ ಸ್ಪೀಚ್ ಅಲ್ಲಿ ಇರೋ ಒಂದು ಶಬ್ದ ಪಾಂಡಿತ್ಯವನ್ನ, ಸ್ಟ್ರಾಂಗ್ ಸ್ಪೀಚ್. ಸೊ ದೀಸ್ ಆರ್ ದ ಮೀನಿಂಗ್ ಫಾರ್ ಆಲ್ ದಿಸ್ ವರ್ಡ್ಸ್. ಫೈನ್. ಸೊ ಆಕ್ಟಿವಿಟಿ 3.1 classroom activity. Activity 3.2 is also classroom activity. Then your teacher will guide all those. ನಿಮ್ಮ ಟೀಚರ್ ನಿಮಗೆ ಗೈಡ್ ಮಾಡ್ತಾರೆ. ಸೊ ಆಕ್ಟಿವಿಟಿ 3.3 ಅದನ್ನು ಅಷ್ಟೇ. ದೆನ್ 3.4 ಬರೋಣ. ಇವಾಗ ಇಲ್ಲಿ ಲಿಸನ್ ಟು ದ ಸ್ಟೋರಿ ಆಫ್ ನೀರಜ್ ಬಾನೋಟ್ ಅಂತ ಇದೆ ಅಂಡ್ ಕಂಪ್ಲೀಟ್ ದ ಡೈಲಾಗ್ಸ್. ಸೊ ಇಲ್ಲಿ ಕ್ಲೂಸ್ ಕೊಟ್ಟಿದಾರಲ್ವಾ. ಹರ್ಟ್, 3 children, ಎಮರ್ಜೆನ್ಸಿ, ಎಕ್ಸಿಸ್ಟ್, ಪಾಸ್ಪೋರ್ಟ್ಸ್, ಅಮೆರಿಕನ್, ಹೈಡ್ ಅಂಡ್ ಪ್ಲಾನ್ ಅಂತ ಕೊಟ್ಟಿದ್ದಾರೆ. ನೋಡಿ, ಹರ್ಟ್ ಬಂದ್ಬಿಟ್ಟು ಫಸ್ಟ್ ಬ್ಲಾಂಕಿಗೆ, 3 children 6th ಬ್ಲಾಂಕಿಗೆ, ಫಿಫ್ತ್ ಬಂದ್ಬಿಟ್ಟು ಎಮರ್ಜೆನ್ಸಿ ಎಕ್ಸಿಸ್ಟಿಗೆ, ಸೆಕೆಂಡ್ ಬ್ಲಾಂಕಿಗೆ ಪಾಸ್ಪೋರ್ಟ್, ಮತ್ತೆ ಅಮೆರಿಕನ್ ಬಂದ್ಬಿಟ್ಟು ಎಷ್ಟನೇದಕ್ಕೆ ಅದು ಥರ್ಡ್ಗೆ, ದೆನ್ ನಾವು ಹೈಡ್ ಬಂದು 4th, ದೆನ್ ಪ್ಲಾನ್ ಬಂದ್ಬಿಟ್ಟು 7. ಸೊ ನಾ ಇಲ್ಲಿ ಬರ್ದಿದ್ದೀನಿ. ಫಸ್ಟ್ ಬ್ಲಾಂಕ್ ಹರ್ಡ್, ಸೆಕೆಂಡ್ ಪಾಸ್ಪೋರ್ಟ್, ಅಮೆರಿಕನ್, ಹೈಡ್, ಎಮರ್ಜೆನ್ಸಿ ಎಕ್ಸಿಸ್ಟ್, ದೆನ್ 3 children, then plan. Next is activity 3.5 and 6 classroom activity, and activity next 3.7. ಇಲ್ಲಿ 3.7 ಅಲ್ಲಿ look at the picture and write 4 to 5 sentence ಅಂತ ಹೇಳಿದ್ದಾರೆ. ಮತ್ತೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಇಂಡಿಪೆಂಡೆನ್ಸ್ ಡೇ. ನೆಕ್ಸ್ಟ್ ಗಾಂಧಿ ಜಯಂತಿ ಇದೆ. ಅಲ್ಲಿ ನೋಡಿ ಕ್ಲೂ ಕೊಟ್ಟಿದ್ದಾರೆ. ಗಾಂಧಿ ಜಯಂತಿ 2nd October, ಫಾದರ್ ಆಫ್ ನೇಷನ್, ಸತ್ಯಾಗ್ರಹ, ಫ್ರೀಡಮ್ ಫೈಟರ್, ಟ್ರೂತ್ ಅಂಡ್ ನಾನ್ ವೈಲೆನ್ಸ್. ಸೊ ಅದು ಬೇಸ್ ಮಾಡಿ ನಾವು ಅದನ್ನ ಎಲಾಬರೇಟ್ ಮಾಡಬೇಕು. ಸೊ ಇಲ್ಲಿ ಎಷ್ಟಿದೆ? 5 ಇದೆ, ಕರೆಕ್ಟಾ? ಸೊ 5ನ ನಾನು ಎಲಾಬರೇಟ್ ಮಾಡಿದ್ದೀನಿ. ಒಂದೊಂದಾಗಿ ಓದ್ತಾ ಹೋಗ್ತೀನಿ. ಗಾಂಧಿ ಜಯಂತಿ is celebrated on 2nd October every year. He is known as father of nation. He was a freedom fighter. Satyagraha was his weapon to fight injustice. He said truth and non-violence are the two sides of a same coin. Second one is about Ambedkar. ಸೊ ಕ್ಲೂನ ನೋಡ್ಬೇಕು ನೀವು. ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಎಲಾಬರೇಟ್ ಮಾಡಬೇಕು. ಭೀಮ್ರಾವ್ ರಾಮ್ಜಿ born on 14th April. Ambedkar Jayanti is celebrated on 14th April every year. He is known as the father of Indian Constitution. He was the chairman of drafting committee. He was the first law minister for law and justice. ವಿಡಿಯೋನ ಪಾಸ್ ಮಾಡಿಕೊಂಡು ರೈಟ್ ಮಾಡ್ಕೊಳ್ಳಿ ಇದನ್ನ. ನೆಕ್ಸ್ಟ್ ಟೀಚರ್ಸ್ ಡೇ. ಇದನ್ನೆಲ್ಲ ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಬರ್ಕೋಬಹುದು. ಟೀಚರ್ಸ್ ಡೇ is celebrated on 5th September. On this day, Sarvapalli Radhakrishnan born. He was great philosopher and teacher and first vice president of India. The first Bharata Ratna was awarded to him. Next ಬಂದು picture image, the children's day. The birthday of Jawaharlal Nehru is celebrated as Children's Day on 14th November. He was a freedom fighter and first prime minister of India. He was very fond of children. Bharata Ratna was awarded to him. Next, the last one, Kannada Rajyotsava. Kannada Rajyotsava is celebrated on 1st November by Kannada speaking people. Mysore state was renamed Karnataka in 1973. On November 1st, on Rajyotsava day, red and yellow Kannada flags are hoisted. So pause the video and you can note down. The next is activity 3.8. Listen to the speech and read, play by your teacher. Write a brief note about what you heard anta ide. So activity
ಆಕ್ಟಿವಿಟಿ 3.8 ಅಲ್ಲಿ ಕೆಲವು ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಫಾಲೋ ಪಾಯಿಂಟ್ಸ್ ಅಂತ ಹೇಳಿ. ಸೊ ಅಲ್ಲಿ ಏನು ಸ್ಪೀಕರ್ ಯಾರು, ನಾನು ಇದು ಪಾಯಿಂಟ್ಸ್ ಇದು ಬರೀ ನಿಮ್ಗೆ ಫಾರ್ ರೆಫರೆನ್ಸ್ ಕೊಟ್ಟಿದ್ದೀನಿ, ಇದನ್ನೆಲ್ಲ ಕಾಪಿ ಮಾಡಬೇಡಿ. ಸ್ಪೀಕರ್ ಯಾರು ಅಂತ ಕೇಳಿದ್ದಾರೆ, ನಾನು ಇಲ್ಲಿ ಟೀಚರ್ ಅಂತ ಬರ್ದಿದ್ದೀನಿ. ನೀವು ಟೈಮ್ಸ್ ನಿಮ್ಮ ಸ್ಕೂಲಿಗೆ ಯಾರಾದ್ರೂ ಗೆಸ್ಟ್ಗಳು ಬರ್ಬೋದು, ಅವ್ರು ಮಾತಾಡ್ಬೋದು. ಸೊ ಅವ್ರ ಯಾವ ಪ್ರೊಫೆಷನ್ ಅಲ್ಲಿ ಇದ್ದಾರೆ ಅದನ್ನ ನೀವು ಇಲ್ಲಿ ಬರಿಬೋದು. ಫಾರ್ ಎಕ್ಸಾಂಪಲ್, ಯಾರೋ ನಿಮಗೆ ಸೋಷಿಯಲ್ ವರ್ಕರ್ಸ್ ಬಂದಿರ್ತಾರೆ, ಯಾರಾದ್ರೂ ನಿಮ್ಮ ಇದಕ್ಕೆ ಟೈಮ್ಸ್ ಈ ಟ್ರಾಫಿಕ್ ಪೊಲೀಸ್ ಅವ್ರು ಬಂದ್ಬಿಟ್ಟು ಮಾತಾಡ್ತಾರೆ. ಸೊ ಆ ಡೆಸಿಗ್ನೇಷನ್ ಅನ್ನ ನೀವು ಇಲ್ಲಿ ಬರಿಬೇಕು. ಸೊ ಯಾರು ಮಾತಾಡಿದ್ದು ಅಂತ, ಹೂ ಮೇಡ್ ದಿ ಸ್ಪೀಚ್ ಅಂದ್ರೆ ನಾನು ಇಲ್ಲಿ ಒಂದು ಎಕ್ಸಾಂಪಲ್ಗೆ ಸೈನ್ಸ್ ಟೀಚರ್ ಅಂತ ಕೊಟ್ಟಿದ್ದೀನಿ. ಸೊ ವೆನ್ ವಾಸ್ ಇಟ್ ಮೇಡ್ ಅಂದಾಗ ಇಲ್ಲಿ ಎನ್ವೈರನ್ಮೆಂಟಲ್ ಡೇಗೆ ಅವರು ಮಾತಾಡಿದ್ದು. ಮತ್ತೆ ವಾಟ್ ಡು ಯು ಲೈಕ್ ಮೋಸ್ಟ್ ಇನ್ ಸ್ಪೀಚ್ ಅಂತ ಕೇಳಿದ್ದಾರೆ. ಇದು ನಿಮಗೆ ರೆಫರೆನ್ಸ್ಗೆ. ಆನ್ಸರ್ ಇಲ್ಲಿಂದ ಇದೆ. ಅವರ್ ಸೈನ್ಸ್ ಟೀಚರ್ ಆನ್ June 5th, ಎನ್ವೈರನ್ಮೆಂಟಲ್ ಡೇ, ಟೀಚರ್ ಸೆಡ್ ದ ಎನ್ವೈರನ್ಮೆಂಟ್ is the surroundings made from 5 elements. We disturb the ecosystem. What kind of future we give to our next generation? Our teachers said save tree, water and how to protect our environment. That I liked very much. So they points ಆ ಪಾಯಿಂಟ್ಸ್ ನ ಬೇಸ್ ಮಾಡಿ ನೀವು ಬರೀರಿ ಅಂತ ಹೇಳಿದ್ದಕ್ಕೆ ಇದು ಫಾರ್ಮೆಟ್. ನೆಕ್ಸ್ಟ್ ಬಂದು ಆಕ್ಟಿವಿಟಿ 3.9 ಬಾಕ್ಸ್ ಅಲ್ಲಿ ಕೆಲವು ವರ್ಡ್ಸ್ ಕೊಟ್ಟಿದಾರಲ್ವಾ. ಮತ್ತೆ ಇಲ್ಲಿ ರೋಶಿನಿ ವಾಂಟ್ಸ್ ಟು ಪ್ರೆಸೆಂಟ್ ಎ ಸ್ಪೀಚ್ ಆನ್ ದ ಒಕೇಶನ್ ಆಫ್ ವರ್ಲ್ಡ್ ಎನ್ವೈರನ್ಮೆಂಟಲ್ ಡೇ. ಕರೆಕ್ಟಾ? ಸೊ ಅವರು ಸ್ಪೀಚ್ ನ ಪ್ರಿಪೇರ್ ಮಾಡಿದ್ದಾರೆ. ಕೆಲವು ಮಿಸ್ಸಿಂಗ್ ವರ್ಡ್ಸ್ ನ ನಾವು ಇಲ್ಲಿ ಬರಿಬೇಕಾಗುತ್ತೆ. ಸೊ ಇಲ್ಲಿ ಫಸ್ಟ್ ಬಾಕ್ಸಿಗೆ 5th of June, ಸೆಕೆಂಡು ವಾಟರ್, ಮತ್ತೆ ಅಲ್ಲಿ 3 ಬ್ಲಾಂಕ್ ಇದೆ, ಶೆಲ್ಟರು ಮತ್ತೆ ಇನ್ನೊಂದು ಫುಡ್ ಇಲ್ಲಿದೆ ನೋಡಿ. ಸೊ ಇಲ್ಲಿ ನಂಬರ್ಸ್ ಹಾಕಿದ್ದೀನಿ. ಮತ್ತೆ ಹ್ಯೂಮನ್ ಬಂದ್ಬಿಟ್ಟು 4th ಬ್ಲಾಂಕಿಗೆ, ಅವೇರ್ನೆಸ್ 7th ಬ್ಲಾಂಕಿಗೆ, 3ರ್ಡ್ಗೆ ಪೊಲ್ಯೂಷನ್, ಸೆಕೆಂಡ್ಗೆ ವಾಟರು, 5ಗೆ ಇಂಡಸ್ಟ್ರೀಸ್, ಮತ್ತೆ ಸೆಕೆಂಡ್ಗೆ ಶೆಲ್ಟರ್ ಬರುತ್ತೆ, ಮತ್ತೆ 6ಗೆ ಟ್ರೀಸ್ ಬರುತ್ತೆ. ಸೊ ಈ ನಂಬರ್ಸ್ ಅನ್ನ ಹಾಕೊಂಡು ನೀವು ಈಸಿಯಾಗಿ ಫಿಲ್ ಮಾಡ್ಬೋದು. ಇಲ್ಲಿ ಆನ್ಸರು ಬರ್ದಿದ್ದೀನಿ. 5th of June, ಫಸ್ಟ್ ಬ್ಲಾಂಕ್, ಸೆಕೆಂಡ್ ಬ್ಲಾಂಕ್ ವಾಟರ್, ಫುಡ್, ಶೆಲ್ಟರು, 3rd ಪೊಲ್ಯೂಷನ್, ಹ್ಯೂಮನ್, 4th ಇಂಡಸ್ಟ್ರೀಸ್, 5th ಟ್ರೀಸ್, 6th ಅವೇರ್ನೆಸ್, ದ ಲಾಸ್ಟ್ ಒನ್. ದೆನ್ ಆಕ್ಟಿವಿಟಿ 3.10 ಕ್ಲಾಸ್ ರೂಮ್ ಆಕ್ಟಿವಿಟಿ. ಆಕ್ಟಿವಿಟಿ 3.11 ಇಟ್ ಈಸ್ ಅಬೌಟ್ ಎ ಸ್ಮಾಲ್ ಸ್ಪೀಚ್ ಅಬೌಟ್ ದ ಮದರ್. ಸೊ ಇಲ್ಲಿ ನಾನೊಂದು ಸ್ಮಾಲ್ ಸ್ಪೀಚ್ ನ ಬರೆದಿದ್ದೇನೆ. I would like to thank my mom. Thank you mom for everything you have done for me. No words to express I love you mom. ನೀವು ನಿಮ್ಮ ಅಮ್ಮನ ಬಗ್ಗೆ ಸಾಕಷ್ಟು ಇರುತ್ತೆ, ನೀವು ಅದನ್ನ ಬರೀರಿ. ನಿಮ್ಮ ಕ್ಲಾಸಲ್ಲಿ ಮಾತಾಡಿ ಅಂತ ಹೇಳಿದಾಗ ಮಾತಾಡಿ. ದಟ್ ಈಸ್ ಎ ಬಿಗ್ ಆಪರ್ಚುನಿಟಿ ನಿಮಗೆ ಸಿಗುತ್ತೆ ಅಮ್ಮನ ಬಗ್ಗೆ ಮಾತಾಡೋದಕ್ಕೆ. ಕರೆಕ್ಟಾ? ಸೊ ಬ್ಯೂಟಿಫುಲ್ ಆಗಿ ನೀವು ಮಾತಾಡ್ಬೋದು. ನೆಕ್ಸ್ಟ್ ಆಕ್ಟಿವಿಟಿ 3.12 ಅಲ್ಲಿ ಇಲ್ಲಿ ಮೈ ಫೇವ್ರೆಟ್ ಪರ್ಸನ್, ಮೈ ಫೇವ್ರೆಟ್ ಫ್ರೀಡಮ್ ಫೈಟರ್, ಲಾಸ್ಟ್ ಕೊನೆಗಿದೆ ಐ ವಾಂಟ್ ಟು ಬಿ ಎ. ಸೊ ಐ ವಾಂಟ್ ಟು ಬಿ ಎ, ನಾನಿಲ್ಲಿ ಗುಡ್ ಸಿಟಿಸನ್ ಅಂತ ಬರ್ದಿದ್ದೀನಿ. ನಿಮಗೆ ಏನಾಗಬೇಕು ಅಂತ ಅನ್ಸುತ್ತೆ? ಕೆಲವು ಮಕ್ಕಳಿಗೆ ಪೊಲೀಸ್ ಆಗಬೇಕು, ಕೆಲವರಿಗೆ ಡಾಕ್ಟರ್, ಇಂಜಿನಿಯರ್, ಸೋಲ್ಜರ್, ಸೋಷಿಯಲ್ ವರ್ಕರ್, ಈ ರೀತಿ ನಿಮ್ಮ ಮತ್ತೆ ಮನಸ್ಸಲ್ಲಿರುತ್ತೆ, ಅದನ್ನ ನೀವು ಅಲ್ಲಿ ಬರಿಬಹುದು. ನೆಕ್ಸ್ಟ್ ಆಕ್ಟಿವಿಟಿ 3.13 QR ಕೋಡ್ ನ ಇಲ್ಲಿ ಸ್ಕ್ಯಾನ್ ಮಾಡಿ ಲಿಸನ್ ಟು ದ ಸ್ಪೀಚಸ್ ಅಂತ ಇದೆ. ಆಮೇಲೆ ಆಕ್ಟಿವಿಟಿ 3.14 ಇಟ್ ಈಸ್ ಎ ಟೀಚರ್ ವಿಲ್ ಕಂಡಕ್ಟ್ ಎ ಕ್ವಿಜ್, ಪಾರ್ಟಿಸಿಪೇಟ್ ಇನ್ ಇಟ್ ಅಂತ ಇದೆ. ಸೊ ಇಲ್ಲಿ ಇದರಲ್ಲಿ 4 ಚಾಯ್ಸಸ್ ಇದೆ. ಅದರಲ್ಲಿ ಕರೆಕ್ಟ್ ಚಾಯ್ಸ್ ಅನ್ನ ನೀವು ಸೆಲೆಕ್ಟ್ ಮಾಡಬೇಕು. ನೋಡಿ, ಫಸ್ಟ್ ಒನ್ಗೆ ದ್ರೋಣಾಚಾರ್ಯ ಫಸ್ಟ್ ಚಾಯ್ಸ್, ಸೆಕೆಂಡ್ ಒನ್ ಬ್ಲಾಂಕಿಗೆ 3ನೇ ಚಾಯ್ಸ್ ಅರ್ಜುನ ಅಂತ ಇದೆ ಅಲ್ವಾ ಅದು. ನೆಕ್ಸ್ಟ್ 3ರ್ಡ್ಗೆ ಫಸ್ಟ್ ಚಾಯ್ಸ್ ಅರ್ಜುನ, ಮತ್ತೆ 4th ಫಸ್ಟ್ ಚಾಯ್ಸ್ ಸನ್ ಆಫ್ ಹಿರಣ್ಯ ಧನುಸ್. ದೆನ್ 5th ಸೆಕೆಂಡ್ ಚಾಯ್ಸ್ ಆರ್ಚರಿ. ದೆನ್ 6th ಲಾಸ್ಟ್ ಚಾಯ್ಸ್ 4th ಒನ್ ಏಕಲವ್ಯ. 7th ದ 3rd ಒನ್ ದ್ರೋಣಾಚಾರ್ಯ. 8th ಫಸ್ಟ್
ಗಿಫ್ಟ್. 6th ಗೆ ಫಸ್ಟ್ ಚಾಯ್ಸ್ ರೈಟ್ ಥಂಬ್. 10th ಗೆ ಸೆಕೆಂಡ್ ಚಾಯ್ಸ್ ಅರ್ಜುನ. 4 ಆಪ್ಷನ್ಸ್ ಇದೆ, ಅದರಲ್ಲಿ ಯಾವ ಆಪ್ಷನ್ಸ್ ಅಂತ ನಾನು ನಂಬರ್ ಹೇಳಿದೆ. ಸೊ ದ್ರೋಣಾಚಾರ್ಯ, ಸೆಕೆಂಡ್ ಅರ್ಜುನ, ಥರ್ಡ್ ಅರ್ಜುನ, ಫೋರ್ತ್ ಸನ್ ಆಫ್ ಹಿರಣ್ಯಧನುಸು, then 5th archery, 6th Ekalavya, 7th Dronacharya, then 8th gift, 9th right thumb, 10th Arjuna. Then next one is activity 3.15. It is about the grammar. The first ಗೆ work ಅಂತ second option, then second ಗೆ answer is she, that is ನಿಮ್ಮ ಬಾಕ್ಸ್ ಅಲ್ಲಿ 4 ಚಾಯ್ಸ್ ಇದೆ ಅಲ್ವಾ, ಅದರಲ್ಲಿ ಸೆಕೆಂಡ್ ಒನ್. ದೆನ್ ಥರ್ಡ್ ಗೆ sang ಅಂದ್ರೆ ಫಸ್ಟ್ ಚಾಯ್ಸು. ದೆನ್ ಫೋರ್ತ್ ಗೆ ಸೆಕೆಂಡ್ ಚಾಯ್ಸ್ ನೌನ್. ಫಿಫ್ತ್ ಗೆ ಆನ್ ಸೆಕೆಂಡ್ ಚಾಯ್ಸ್. ಸಿಕ್ಸ್ತ್ ಗೆ ಸೆಕೆಂಡ್ ಚಾಯ್ಸ್ ಇಂಟು. ಸೆವೆಂತ್ ಕೇರ್ಫುಲಿ ಫಸ್ಟ್ ಚಾಯ್ಸ್. ಏಯ್ತ್ ಗೆ ಆನ್ ಸೆಕೆಂಡ್ ಚಾಯ್ಸ್. ನೈನ್ತ್ ಗೆ ಆನ್ ಫಸ್ಟ್ ಚಾಯ್ಸ್. 10th ಗೆ and, that is second choice. We completed activity unit 3. Next is unit 4. Unit 4 ಅಲ್ಲಿ conversation. It is about a conversation. Okay. ಇಲ್ಲಿ activity 4.1 ಅಲ್ಲಿ ಒಂದು shadow image ಇದೆ, ಇನ್ನೊಂದು ಒಂದು girl image ಇದೆ. ಇಲ್ಲಿ shadow image ಗೆ ಆಲ್ರೆಡಿ ಅಲ್ಲಿ ಕಾನ್ವರ್ಸೇಷನ್ ಇದೆ. ಓನ್ಲಿ ಫಾರ್ ದಟ್ ಗರ್ಲ್ ಇಮೇಜ್ ಅವ್ರು ಏನ್ ಕ್ವಶನ್ ಕೇಳ್ತಾ ಇದ್ದಾರೋ ಅದಕ್ಕೆ ಅವ್ರು ಆನ್ಸರ್ ಮಾಡ್ತಾ ಇದ್ದಾರೆ. ಫೈನ್. ಸೊ ಫಸ್ಟ್ ಇಮೇಜ್ ಇದೆ ಅಲ್ವಾ, ಅದಕ್ಕೆ ಐ ಆಮ್ ಫೈನ್ ಅಂಡ್ ಹೌ ಆರ್ ಯು ಅಂದ್ರೆ ಅವ್ರು ಹೌ ಆರ್ ಯು ಅಂತ ಕೇಳಿದ್ದಾರೆ, ಅದಕ್ಕೆ ಈ ಆನ್ಸರ್ ಐ ಆಮ್ ಫೈನ್ ಹೌ ಆರ್ ಯು. ಫಸ್ಟ್ ಲೈನಲ್ಲಿ ಇನ್ನೊಂದು ಇಮೇಜ್ ಇದೆ, ಅವ್ರಿಗೆ ಕೇಳ್ತಾ ಇರೋದು ನೀನ್ ಎಲ್ಲಿ ಹೋಗ್ತಾ ಇದೆಯಾ. ಸೊ ಐ ಆಮ್ ಗೋಯಿಂಗ್ ಫಾರ್ ಶಾಪಿಂಗ್. ನೆಕ್ಸ್ಟ್ ಸೆಕೆಂಡ್, ಅದರಲ್ಲಿ ಸೆಕೆಂಡ್ ಅಲ್ಲಿ ಫಸ್ಟ್ ಇಮೇಜ್ಗೆ ಓಕೆ ಐ ವಿಲ್ ವೇರ್, ಮತ್ತೆ ಇನ್ನೊಂದು ನೆಕ್ಸ್ಟ್ ಇಮೇಜ್ಗೆ ಥ್ಯಾಂಕ್ ಯು ಬಾಯ್. ಐ ಥಿಂಕ್ ಫಾಲೋ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಇಲ್ಲಿ ಫಸ್ಟ್ ಇಮೇಜ್ ಅಲ್ಲಿ 2 ಬ್ಲಾಂಕ್ ಇದೆ ಅಲ್ವಾ, ಅದಕ್ಕೆ ಆನ್ಸರು. ಮತ್ತೆ ಸೆಕೆಂಡ್ ಇಮೇಜ್ ಅಲ್ಲಿ ಮತ್ತೆ 2 ಬ್ಲಾಂಕ್ ಇದೆ ಅಲ್ವಾ, ಅದಕ್ಕೆ ಆನ್ಸರು. ನೆಕ್ಸ್ಟ್ ಆಕ್ಟಿವಿಟಿ 4.2a. ಇಲ್ಲಿ ಒಂದು ಹಾತಿ ಇದೆ, ಹಾತಿ ಪಕ್ಕ ಒಬ್ಬ ಮನುಷ್ಯ ಇದ್ದಾನೆ, ಒಂದು ಕಾರ್ಟೂನ್ ಇದೆ. ಫೈನ್. ಸೊ ಅದಕ್ಕೆ ಆನ್ಸರ್ಸು. ಫಸ್ಟ್ ಹಾತಿ ಜೊತೆಗೆ ಕಾನ್ವರ್ಸೇಷನ್ ಮೈ ನೇಮ್ ಇಸ್ ರಾಮ್. ಸೆಕೆಂಡ್ ಕಾನ್ವರ್ಸೇಷನ್ ಐ ಆಮ್ 12 years old. ಸೊ ಹಾತಿ ಏನ್ ಕ್ವಶನ್ ಕೇಳ್ತಾ ಇದ್ದಾನೋ ಅದಕ್ಕೆ ರಿಪ್ಲೈ ನೀವು ಹಾತಿದು ನೀವೇ ಓದ್ಕೋಬೇಕು. ಸೊ ಅದಕ್ಕೆ ಈ ರಿಪ್ಲೈ ಅನ್ನೋದು ಅವಾಗ ನಿಮಗೆ ಅರ್ಥ ಆಗುತ್ತೆ. ಮೈ ಹೌಸ್ ಇನ್ ಹುಬ್ಳಿ ಕ್ರಾಸ್. ದೆನ್ ಮೈ ಸ್ಕೂಲ್ ನೇಮ್ ಇಸ್ ಡ್ಯಾಶ್ ಡ್ಯಾಶ್ ಅಂದ್ರೆ ನಿಮ್ ಸ್ಕೂಲ್ ಹೆಸರು ಹೇಳಿ. ದೆನ್ ಐ ಆಮ್ ಸ್ಟಡಿಂಗ್ ಇನ್ 7th standard. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. ಸೊ ಎಷ್ಟು ಸಲ ಹಾತಿ ಬಂದಿದೆ ಅಷ್ಟು ಸಲನು ಕ್ವಶನ್ ಕೇಳಿದೆ, ಅದಕ್ಕೆಲ್ಲ ಇಲ್ಲಿ ಆನ್ಸರ್ಸ್ ಇದೆ. ಫೈನ್. ನೆಕ್ಸ್ಟ್ ಆಕ್ಟಿವಿಟಿ 4.2b. ಕರೆಕ್ಟಾ? ಇಲ್ಲೇನೆ ಒಂದು ಕಾನ್ವರ್ಸೇಷನ್ ಅವರೇ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಯು ವಾಟ್ ಈಸ್ ಯುವರ್ ನೇಮ್, ಫ್ರೆಂಡ್ ಮೈ ನೇಮ್ ಇಸ್ ಅರುಣ್ ಅಂತ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾನು ಕಾನ್ವರ್ಸೇಷನ್ ಕೊಟ್ಟಿದ್ದೀನಿ. ಸೊ ಮೀ ಹಲೋ ವಾಟ್ ಈಸ್ ಯುವರ್ ನೇಮ್, ಅದಕ್ಕೆ ಫ್ರೆಂಡ್ ಹೇಳ್ತಾನೆ ಹಲೋ ಮೈ ನೇಮ್ ಇಸ್ ಅರುಣ್ ವಾಟ್ ಈಸ್ ಯುವರ್ ನೇಮ್. ಸೊ ಮೀ ಅಂದ್ರೆ ಇಲ್ಲಿ ನನಗೆ ಮತ್ತೆ ಫ್ರೆಂಡಿಗೆ ಮಾತುಕತೆ ನಡೀತಾ ಇದೆ. ಮೈ ನೇಮ್ ಇಸ್ ರಾಮ್, ಐ ಆಮ್ ಫ್ರಮ್ ಬೆಂಗಳೂರು. ಫ್ರೆಂಡ್ ನೈಸ್, ಐ ಆಮ್ ಫ್ರಮ್ ಶಿವಮೊಗ್ಗ. ಫ್ರೆಂಡ್ ಹೌ ಓಲ್ಡ್ ಆರ್ ಯು, me I am 12 years old, what about you? Friend I am 12 years old too. Me we can be good friends. This is the conversation according ಅವ್ರು ಏನೋ ಒಂದು ಬಿಗಿನ್ ಈ ರೀತಿ ಮಾಡಿ ಅಂತ ಹೇಳಿದ್ರು. ಸೊ ನೀವು ಇನ್ನು ಆಡ್ ಮಾಡ್ಬೋದು, ಬಟ್ ದೇರ್ ಇಸ್ ನೋ ಸ್ಪೇಸ್ ಟು ರೈಟ್. ಆಕ್ಟಿವಿಟಿ 4.3 ಇಲ್ಲಿ ಒನ್ಸ್ ಅಗೇನ್ ಪಿಂಕಿ ಕಾನ್ವರ್ಸೇಷನ್. ಸೊ ನಮ್ಮ ರೆಸ್ಪಾನ್ಸ್ ಏನು, ನಿಮ್ಮ ರೆಸ್ಪಾನ್ಸ್ ಏನು ಅಂತ ಹೇಳಿ. ಸೊ ಆಕ್ಚುಲಿ ಇಲ್ಲಿ 9 ಕಾನ್ವರ್ಸೇಷನ್ ಇದೆ, ಕರೆಕ್ಟಾ? ಸೊ 9 ಕಾನ್ವರ್ಸೇಷನ್ಗೆ ಆನ್ಸರು. ಫಸ್ಟ್ ಕಾನ್ವರ್ಸೇಷನ್ಗೆ ಆನ್ಸರು ಐ ಗೆಟ್ ಅಪ್ ಅಟ್ 6:30 in the morning. ದೆನ್ ಸೆಕೆಂಡ್ ಒನ್ ಈವನ್ ಐ ಬ್ರಷ್ ಮೈ ಟೀತ್ ಅಂಡ್ ಟೇಕ್ ಬಾತ್. ಎಸ್ ಐ ಆಲ್ಸೋ ಡೂ ದ ಸೇಮ್. ಐ ಗೋ ಟು ಸ್ಕೂಲ್ ಬೈ ಬಸ್. ಮೈ ಸ್ಕೂಲ್ ಟೈಮಿಂಗ್ ಇಸ್ 8:30 AM.
Then 6th ಗೆ I also have my lunch with my friends. 7 I go home at 4 p.m. 8 I study every day 2 hours. 9 I eat my dinner at 9 p.m. ಇದು ಕಾನ್ವರ್ಸೇಷನ್ ನೀವು ಅಲ್ಲಿ ಪಿಂಕಿ ಏನ್ ಹೇಳ್ತಾ ಇದ್ದಾಳೆ ಅದನ್ನ ರೀಡ್ ಮಾಡಿ, ಸೊ ನಿಮಗೆ ಏನ್ ಅನ್ಸುತ್ತೋ ನೀವು ಅದನ್ನ ಇಲ್ಲಿ ಬರಿಬಹುದು. ನೆಕ್ಸ್ಟ್, ಕಂಪ್ಲೀಟ್ ದ ಕಾನ್ವರ್ಸೇಷನ್ ಬಿಟ್ವೀನ್ ಟೂ ಫ್ರೆಂಡ್ಸ್ ಅಂತ ಇದೆ ಅಲ್ವಾ. ಮತ್ತೆ ನಿಮ್ಗೆ ಬಾಕ್ಸ್ ಅಲ್ಲಿ ಕೆಲವು ವರ್ಡ್ಸ್ ಕೊಟ್ಟಿದ್ದಾರೆ, ಬೈ, ಗಿಫ್ಟ್, ನೈಸ್, ಹೂ, ಕಂಪ್ಯೂಟರ್, ಬರ್ಡೇ, ಡ್ರಾ. ಸೊ ಇಲ್ಲಿ ನಂಬರ್ ಹಾಕಿದ್ದೀನಿ. ಬೈ ಗಿಫ್ಟ್ ಬಂದ್ಬಿಟ್ಟು ಫಸ್ಟ್ಗೆ, ಮತ್ತೆ ನೈಸ್ ಅನ್ನೋದು 5th, ಹೂ 2nd, ಕಂಪ್ಯೂಟರ್ 5th, ಮತ್ತೆ ಬರ್ಡೇಗೆ 3, ಡ್ರಾ 4. ಸೊ ಇಲ್ಲಿ ನಾನು ಬೈ ಗಿಫ್ಟ್ ಫಸ್ಟ್ ಒನ್ಗೆ, ಮತ್ತೆ ಹೂ, ಬರ್ಡೇ. ಸೊ ಡೈಲಾಗ್ ಅಲ್ಲಿ ಯಾರ್ಯಾರು ಹೆಸರು ಕೊಟ್ಟಿದ್ದಾರೆ ಹೆಸರು ಹಾಕಿ ನಾನು ಆನ್ಸರ್ಸ್ ನ ಬರ್ದಿದ್ದೀನಿ. ಇಲ್ಲೂ ಸಹ ನಂಬರ್ಸ್ ನ ಕೊಟ್ಟಿದ್ದೀನಿ. ಸೊ ಈಸಿಲಿ ಯು ಕ್ಯಾನ್ ಫಾಲೋ. ನೆಕ್ಸ್ಟ್ ಆಕ್ಟಿವಿಟಿ 4.6. ಇಲ್ಲಿ ಫಾರ್ಮರ್ ಮತ್ತೆ ಸ್ಟೂಡೆಂಟ್ ಇಬ್ರು ಮಧ್ಯೆ ಕಾನ್ವರ್ಸೇಷನ್ ನಡೀತಾ ಇದೆ. ಸೊ ಫಸ್ಟ್ ಬ್ಲಾಂಕಿಗೆ ಆನ್ಸರ್ ಏನು ಫಾರ್ಮರ್ ಹೇಳ್ತಾರೆ, ಫ್ರಮ್ ಪಾಸ್ಟ್ 15 years. ದೆನ್ ಸ್ಟೂಡೆಂಟ್ ಸೆಕೆಂಡ್ ಬ್ಲಾಂಕ್ ಡ್ಯಾಶ್ಗೆ ವಾಟ್ ಮೇಡ್ ಯು ಡಿಸೈಡ್ ಟು ಬಿಕಮ್ ಎ ಫಾರ್ಮರ್. ಮತ್ತೆ ಈ ಥರ್ಡ್ ಡ್ಯಾಶ್ಗೆ ಫಾರ್ಮರ್ ಆನ್ಸರ್ ಬಂದ್ಬಿಟ್ಟು ಶುಗರ್ ಕೇನ್ ಅಂತ ಇದೆ. ದೆನ್ ನೆಕ್ಸ್ಟ್ 4th ಡ್ಯಾಶ್ಗೆ ನೋ ಐ ಯೂಸ್ ಕಂಪೋಸ್ಟ್ ಮೆನ್ಯೂರ್. ಮತ್ತೆ 5th ಡ್ಯಾಶ್ಗೆ ಎಸ್ ಇಟ್ಸ್ ಎವ್ರಿ ಒನ್ ಡ್ಯೂಟಿ ಟು ಪ್ರೊಟೆಕ್ಟ್ ನೇಚರ್. ಮತ್ತೆ ಲಾಸ್ಟ್ ಡ್ಯಾಶ್ಗೆ ಶೋರ್ ಆಲ್ ಆರ್ ವೆಲ್ಕಮ್, ಥ್ಯಾಂಕ್ ಯು, ಬಾಯ್. ಫೈನ್, ಇದು ನನ್ನ ಅನಿಸಿಕೆ, ನಾನು ಬರ್ದಿದ್ದೀನಿ. ನೀವು ಇದನ್ನ ಸ್ವಲ್ಪ ಇಟ್ಕೊಂಡು ಈ ಫಾರ್ಮೆಟ್ ಇಟ್ಕೊಂಡು ನೀವು ನಿಮ್ಮ ಇಮ್ಯಾಜಿನೇಷನ್ಗೆ ಯು ಕ್ಯಾನ್ ಆನ್ಸರ್. ಫೈನ್. ನೆಕ್ಸ್ಟ್ ಆಕ್ಟಿವಿಟಿ 4.7. ದಿಸ್ ಇಸ್ ಪಿಕ್ನಿಕ್. ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಪಿಕ್ನಿಕ್ ಟ್ರಿಪ್ಪಿಗೆ ಡಿಸ್ಕಸ್ ಮಾಡೋದು. ಸೊ ಕೆಲವು ಪಾಯಿಂಟ್ಸ್ ಅನ್ನ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ. ಫೈನಲೈಸಿಂಗ್ ದ ಪ್ಲೇಸ್, ಡೇಟ್, ಡ್ಯೂರೇಷನ್ ಆಫ್ ಪಿಕ್ನಿಕ್, ಪ್ಲೇಸ್ ಫಾರ್ ಯುವರ್ ಸ್ಟೇ. ಅದನ್ನ ಪಾಯಿಂಟ್ಸ್ ಅನ್ನ ಕ್ಲೂನ ಇಟ್ಕೊಂಡು ನಾವಿಲ್ಲಿ ಒಂದು ಕಾನ್ವರ್ಸೇಷನ್ ಅನ್ನ ಬರಿಬೇಕು. ಸೊ ನಾನು ಬರ್ದಿದ್ದೀನಿ, ರಾಮ್, ಡ್ಯಾಡ್, ಫಾರ್ ದಿಸ್ ಕ್ರಿಸ್ಮಸ್ ಹಾಲಿಡೇ ಲೆಟ್ಸ್ ಗೋ ಫಾರ್ ಪಿಕ್ನಿಕ್. ಮಾಮ್, ಎಸ್ ಲೆಟ್ಸ್ ಗೋ to Nandi Hills. So dad, Ram, what's your opinion? Ram, okay dad, nice place we visit near by place 2. Then dad, on which date and how many days plan? Mom, on 25th and we stay for 2 days. Dad, fine, I will check the place for staying. So according to the points ಏನ್ ಕೊಟ್ಟಿದ್ದಾರೋ ಸೊ ಅದು ಬೇಸ್ ಮಾಡಿ ನಾನು ಇಲ್ಲಿ ಕಾನ್ವರ್ಸೇಷನ್ ಅನ್ನ ಒಂದು ಫ್ಯಾಮಿಲಿಯಲ್ಲಿ ಪಿಕ್ನಿಕ್ ಬಗ್ಗೆ ಬರೆದಿದ್ದೀನಿ. ನೆಕ್ಸ್ಟ್ ಆಕ್ಟಿವಿಟಿ 4.8. ಇಲ್ಲಿ ಕೆಲವು ಟಾಪಿಕ್ಸ್ ಅನ್ನ ಕೊಟ್ಟಿದ್ದಾರೆ, 5 ಟಾಪಿಕ್ಸ್ ಕೊಟ್ಟಿದ್ದಾರೆ. ಸೊ ಯಾವ್ದಾದ್ರು ಒಂದು ಟಾಪಿಕ್ ನಿಮಗೆ ಟೀಚರ್ ಕೊಟ್ಬಿಟ್ಟು ಮಾತಾಡಕ್ಕೆ ಹೇಳ್ಬೋದು. ಸೊ ನಾನಿಲ್ಲಿ ಒಂದು ಫಸ್ಟ್ ಟಾಪಿಕ್ಗೆ ಬರೆದಿದ್ದೀನಿ, ಸ್ಟೂಡೆಂಟ್ ಎನ್ಕ್ವೈರಿಂಗ್ ಅಬೌಟ್ ದ ಸ್ಕೂಲ್ ಟೂರ್ ವಿತ್ ದ ಟೀಚರ್. ಸೊ ಇದು ಓದ್ಬಿಡ್ತೀನಿ ಒಂದ್ಸಲ. ಸ್ಟೂಡೆಂಟ್, ಮ್ಯಾಮ್, ಮೇ ಐ ನೋ when we will be going for the tour? So teacher, yes, during the month of December. Student, ma'am, may I know the place? Teacher, we have planned to take you all to Mysore. Student, ma'am, may I know about the visiting places? Teacher, Mysore Palace, Zoo, Vrindavan Garden. Student, thank you so much ma'am, I am very much excited about the trip. Then the next is activity 4.9, classroom activity. Then now we completed all activities, that is from unit 2, 3 and 4. I hope this video is informative. ಸೊ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇದನ್ನ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ ಕಡೆಯಿಂದ ಒಂದು ಲೈಕ್ ಇರಲಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ನಿಮ್ಮ ಸಜೆಷನ್ ಸಹ ನಾವು ವೆಲ್ಕಮ್ ಮಾಡ್ತೀವಿ. ಫಸ್ಟ್ ಟೈಮ್ ಯಾರು ನಮ್ಮ ಚಾನೆಲ್ ನ ವಿಸಿಟ್ ಮಾಡಿದಿರೋ ಕೈಂಡ್ಲಿ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.